Welcome to KVK Education Center. Today in this class I am going to continue the story Hero written by R.K. Narayana, and in the 7th paragraph we have studied about the conversation between the granny and the Swami, and at the same time his father came there and said, Swami, please get up, Swami, get up. This is the third time I am telling you, please get up. And he rolled his bed and kept under the arm, and please come with me. Come with me means nothing but here follow me. While he was following his father on the way, his Swami was appealed to his mother to stop it, and the Swami's mother was helpless to help the Swami, and ultimately they reached the office room, and your Swami said, your room is filled with dusty and there are some scorpions behind your law books. I can't sleep here. And your Swami's father said, there were no scorpion behind my law books, a little fellow. You can sleep on the bench. If you like to sleep on the bench, you can sleep on the bench. And your Swami said, can I have a lamp burning in the room? Your Swami's father said, no, you have to learn not to afraid of a darkness. It is just a question of a habit. You have to cultivate the good habit. And your Swami said, can I keep the door open? Your Swami's father said, okay, all right, you can keep, but please promise me you won't roll your bed and go and sleep beside your granny. If you do it, I will make you the laughing staff in your school. ಏನಾಕತ್ರಿ ಇಲ್ಲೇ ಸ್ವಾಮಿ ಮತ್ತು ಅವ್ರ ಗ್ರ್ಯಾನಿ ಬೆಡ್ ಮೇಲೆ ಮಲ್ಕೊಂಡಾಗ ಸ್ವಾಮೀಸ್ ಫಾದರ್ ಬರ್ತಾರ ಎಲ್ಲಿಗೆ, ಬೆಡ್ ನಿಯರ್ ದ ಬೆಡ್. ಈ ಕೇಮ್ ನಿಯರ್ ದ ಬೆಡ್ ಆ್ಯಂಡ್ ಸೈಡ್, ಗೆಟ್ ಅಪ್ ಸ್ವಾಮಿ, ಪ್ಲೀಸ್ ಗೆಟ್ ಅಪ್, ಇಟ್ ಈಸ್ ನಾಟ್ ಯುವರ್ ಪ್ಲೇಸ್. ಇದು ನಿನ್ನ ಜಾಗ ಅಲ್ಲ. ನಿನ್ನ ಜಾಗ ಏನಿದ್ರು ಇವತ್ತು ನೀನು ಏನಿದ್ರು ಆಫೀಸ್ ರೂಮಲ್ಲೇ ಮಲಗಬೇಕು. ಸೊ ನೀನು ಇಲ್ಲಿ ಮಲಗಬಾರ್ದು. ಗೆಟ್ ಅಪ್, ದಿಸ್ ಈಸ್ ದ ಥರ್ಡ್ ಟೈಮ್ ಐ ಆಮ್ ಟೆಲ್ಲಿಂಗ್ ಯು. ಇದು ನಾ 3ನೇ ಸತ ನಾನು ನಿನಗೆ ಹೇಳಾಕುತ್ತಿರೋದು. ಪ್ಲೀಸ್ ಗೆಟ್ ಅಪ್ ಅಂತ ಅಂತಾರೆ ಯಾರು, ಸ್ವಾಮೀಸ್ ಫಾದರ್. ಸ್ವಾಮೀಸ್ ಫಾದರ್ ಅಂದಮೇಲೆ ಅವರೇ ಏನು ಮಾಡ್ತಾರೆ, ಬೆಡ್ನ ರೋಲ್ ಮಾಡಿ ಅದು ಸುತ್ತಾರೆ. ಬೆಡ್ನ ಸುತ್ತಿ ಅದನ್ನು ಇಲ್ಲಿ ಕೈಯಾಗಿ ಹಿಡ್ಕೊತಾರೆ. ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕಾರೆ ಏನಂತಾರ, ಪ್ಲೀಸ್ ಫಾಲೋ ಮೀ ಇಸ್ ನಥಿಂಗ್ ಬಟ್ ಕಮ್ ವಿತ್ ಮೀ. ವೈಲ್ ಈ ವಾಸ್ ಮೂವಿಂಗ್ ಟುವರ್ಡ್ಸ್ ದ ಆಫೀಸ್ ರೂಮ್ ವಿತ್ ಹಿಸ್ ಫಾದರ್, ಈ ಅಪೀಲ್ ಟು ಹಿಸ್ ಮದರ್ ಟು ಸ್ಟಾಪ್ ಇಟ್. ಅವ ಮನವಿ ಮಾಡ್ಕೊತಾನೆ. ಯಾರಿಗೆ ಮನವಿ ಮಾಡ್ಕೊತಾನ? ಅವ್ರ ತಂದೆ ಜೊತೆ ರೂಮ್ ಕಡೆ ಹೋಗುವಾಗ ಅವ್ರ ತಾಯಿ ಅಲ್ಲೇ ನಿಂತ್ಕೊಂಡಿರ್ತಾರ. ಅವ್ರಿಗೆ ಮನವಿ ಮಾಡ್ತಾನೆ, ಪ್ಲೀಸ್ ಸ್ಟಾಪ್ ಇಟ್ ಅಂತ, ಇದನ್ನ ತಡೀರಿ ಅಂತ ಮನವಿ ಮಾಡ್ತಾನೆ. ಬಟ್ his mother was helpless. Why? Because the father was took a strong decision. ಅವ್ರ ಫಾದರ್ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿರ್ತಾರೆ. ಏನಂತ ತೊಗೊಂಡಿರ್ತಾರೆ, ಇವತ್ತು ಇವನ್ ಕರೇಜ್ ನಾನು ಟೆಸ್ಟ್ ಮಾಡಬೇಕು ಅಂತಂತಂದು. ಹಾಗಾಗಿ ಅವರು ಮದರ್ ಹೆಲ್ಪ್ಲೆಸ್ ಆಗಿರ್ತಾರ. ಆಮೇಲೆ ಅವರು ಆಫೀಸ್ ರೂಮ್ನ ಎಂಟ್ರಿ ಹಾಕಾರ. ಎಲ್ಲಿಗೆ? ಅವ್ರ ಆಫೀಸ್ ರೂಮ್ನ ಎಂಟ್ರಿ ಹಾಕಾರ ಇಬ್ರು. ಯಾರು? ಸ್ವಾಮಿ ಮತ್ತು ಸ್ವಾಮಿ ತಂದೆ ಇಬ್ರು ಎಂಟ್ರಿ ಆದ್ಮೇಲೆ ಏನಾಕತಿ ಅಲ್ಲೇ, ಸ್ವಾಮಿ ಏನು ಮಾಡ್ತಾನ, ಐ ಕಾಂಟ್ ಸ್ಲೀಪ್ ಹಿಯರ್, ನಾನು ಇಲ್ಲಿ ಮಲ್ಗಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಯಾರಿಗೆ? ಸ್ವಾಮಿ ಫಾದರ್ಗೆ. ಯಾಕಂದ್ರೆ ಯುವರ್ ರೂಮ್ ಈಸ್ ಫಿಲ್ಡ್ ವಿತ್ ಡಸ್ಟಿ ಆ್ಯಂಡ್ ದೇರ್ ಆರ್ ಸಮ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತಾನೆ. ಯಾರು? ಸ್ವಾಮಿ ಅಂತಾನೆ. ಯಾರಿಗೆ? ಸ್ವಾಮಿಗೆ ತಂದೆ ಅಂತಾನೆ. ಏನಂತ? ಸ್ವಾಮಿಗೆ ತಂದೆಗೆ ಅಂತಾನೆ. ಏನಂತ ಹೇಳ್ತಾನ, ನಿಮ್ಮ ರೂಮ್ ಐತಲ್ಲ ಇದು ಧೂಳಿನಿಂದ ತುಂಬಿಕೊಂಡೈತಿ, ಹಾಗಾಗಿ ನಾ ಇಲ್ಲಿ ಮಲ್ಗಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಮ್ಮ ರೂಮ್ ಏನೈತಿ, ನಿಮ್ಮ ರೂಮ್ನಾಗ ಏನು ಇದು ಅದಾವಲ್ಲ ಲಾ ಬುಕ್ಸ್, ಅವ್ರ ತಂದೆ ವೃತ್ತಿಪರವಾಗಿ ವಕೀಲರಾಗಿರ್ತಾರೆ. ಹಾಗಾಗಿ ಅವ್ರ ರೂಮ್ ಒಳಗೆ ಲಾ ಬುಕ್ಸ್ ಇರ್ತೈತಿ, ಬೆಂಚ್ ಇರ್ತೈತಿ, ಬೆಡ್ ಇರ್ತೈತಿ, ಒಂದು ಟೇಬಲ್ ಇರ್ತೈತಿ, ಕಂಪ್ಯೂಟರ್ ಇರ್ತೈತಿ, ಸಿಸ್ಟಮ್ ಇರ್ತೈತಿ, ಚೇರ್ ಇರ್ತೈತಿ. ಇವೆಲ್ಲ ಕೂಡಿದ್ರೆ ಒಂದು ರೂಮ್ ಆಗಕ್ಕೆ ಸಾಧ್ಯ. ಹಾಗಾಗಿ ಅಲ್ಲೇ ರೂಮ್ ಒಳಗೆ ಬುಕ್ಸ್ ಇರ್ತಾವೆ. ಬುಕ್ಸ್ ಸಿಸ್ಟಮೆಟಿಕ್ ಆಗಿ ಜೋಡಿಸಿರ್ತಾರೆ ಅವರು. ಅವ ಏನಂತಾನ, ದೇರ್ ಆರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್, ನಿಮ್ಮ ಲಾ ಬುಕ್ಸ್ ಹಿಂದ್ಗಡೆ ಚೋಳುಗಳದವು, ಹಂಗಾಗಿ ನಾ ಇಲ್ಲಿ ಮಲ್ಗಕ್ಕೆ ಸಾಧ್ಯ ಇಲ್ಲ ಅಂತಾನ. ಯಾರಂತಾರ? ಸ್ವಾಮಿ ಅಂತಾನ. ಅವಾಗ ಸ್ವಾಮಿ ತಂದೆ ಏನು ಹೇಳ್ತಾರೆ ಕೇಳ್ರಿ. ಇಲ್ಲಿ ಸ್ವಾಮಿ ತಂದೆ ಏನು ಹೇಳ್ತಾರ ಅಂತಂದ್ರೆ, ದೇರ್ ವೇರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ, ಅಲ್ಲೇ ಚೋಳುಗಳು ಏನೂ ಇಲ್ಲ. ನಿನಗೆ ಇನ್ ಕೇಸ್ ನೀನು ಅಲ್ಲಿ ಮಲ್ಗಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀನು ಬೆಂಚ್ ಮೇಲೆ ಮಲಗ್ಬೋದು, ನಿನಗೆ ಬೆಂಚು ಐತೆ ಅಲ್ಲಿ ಮಲಗಾಕ ಅಂತಾನೆ. ಯಾರು? ಸ್ವಾಮಿ ತಂದೆ ಹೇಳ್ತಾರೆ. ಯಾರಿಗೆ? ಸ್ವಾಮಿಗೆ ಹೇಳ್ತಾರೆ. ನೆಕ್ಸ್ಟ್ ಏನಾಕತ್ ನೋಡ್ರಿ, ನಾನು ಒಂದು ಹಾಲ್ ಲ್ಯಾಂಪ್ ಅಂದ್ರೆ ಲ್ಯಾಂಪ್ ಬರ್ನಿಂಗ್ ಅಂದ್ರೆ ಒಂದು ದೀಪ ಅಂದ್ರೆ ಲೈಟ್, ನಥಿಂಗ್ ಬಟ್ ಲೈಟನ್ನು ನಾನು ಎಲ್ಲಾದರೂ ಇಲ್ಲಿ ನೋಡ್ಬೋದಾ ಅಂತ ಕೇಳ್ತಾರೆ ಅವರು. ನೋ, ಯು ಹ್ಯಾವ್ ಟು ಲರ್ನ್ ನಾಟ್ ಟು ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅಂತಂದರೆ, ನೀನು
ಕತ್ಲೆ ನೋಡಿ ಹೆದರಬಾರ್ದು, ನೀ ಇದನ್ನ ಕಲಿಬೇಕು ಅಂತ ಅಂತಾರೆ ಯಾರು? ಸ್ವಾಮಿ ತಂದೆ. ಮತ್ತು ಇದು ಜಸ್ಟ್ ಇಟ್ ಈಸ್ ಅ ಕ್ವಶನ್ ಆಫ್ ಅ ಹ್ಯಾಬಿಟ್. ಇದು ಒಂದು ಅಭ್ಯಾಸ, ಇದು ಒಂದು ಪ್ರಶ್ನೆ, ಇದು ಒಂದು ಅಭ್ಯಾಸದ ಪ್ರಶ್ನೆ ಇದು. ಮತ್ತು ಅದನ್ನ ನೀ ಅಭ್ಯಾಸ ಮಾಡ್ಕೋಬೇಕು. ಮತ್ತೇನಂತಾರೆ, ಯು ಹ್ಯಾವ್ ಟು ಕಲ್ಟಿವೇಟ್ ಅ ಗುಡ್ ಹ್ಯಾಬಿಟ್. ನೀನು ಒಳ್ಳೆ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಅಂತಾರೆ ಯಾರು? ಸ್ವಾಮಿ ತಂದೆ ಹೇಳ್ತಾರೆ. ಯಾರಿಗೆ? ಸ್ವಾಮಿಗೆ ಹೇಳ್ತಾರೆ. ನೆಕ್ಸ್ಟ್ ಏನಾಕತ್ ನೋಡ್ರಿ, ಕ್ಯಾನ್ ಐ ಕೀಪ್ ಡೋರ್ ಓಪನ್ ಪ್ಲೀಸ್ ಅಂತ ಕೇಳ್ತಾರೆ. ಯಾರು ಕೇಳ್ತಾರೆ? ಸ್ವಾಮಿ ಕೇಳ್ತಾರೆ. ಯಾರಿಗೆ? ಸ್ವಾಮಿ ತಂದೆ ಕೇಳ್ತಾರೆ. ಏನಂತ ಕೇಳ್ತಾರೆ? ಅಟ್ಲೀಸ್ಟ್ ನಾನು ಡೋರ್ ಆದರೂ ಓಪನ್ ಮಾಡಿ ಮಲಗ್ಬೋದಾ ಅಂತ, ಬಾಗಲ ತಗೊಂಡು ಮಲಗ್ಬೋದಾ ಅಂತ ಕೇಳ್ತಾರೆ. ಯಾರಿಗೆ ಕೇಳ್ತಾರೆ? ಸ್ವಾಮಿಗೆ ತಂದೆ ಕೇಳ್ತಾರೆ. ನೆಕ್ಸ್ಟ್ ಏನಾಗುತ್ತಂದ್ರೆ ಇಲ್ಲಿ, ನೀನು ಮಲಗ್ಬೋದು, ಆಲ್ ರೈಟ್, ಯು ಹ್ಯಾವ್ ಟು ಸ್ಲೀಪ್, ಯು ಕ್ಯಾನ್ ಸ್ಲೀಪ್ ಅಂತಾರೆ ಅವ್ರು. ಯಾರು? ನೀನು ಮಲಗ್ಬೋದು, ಡೋರ್ ಓಪನ್ ಮಾಡಿ ಬರಗ್ಬೋದು, ಬಟ್ ನೀನು ನನಗೆ ಪ್ರಾಮಿಸ್ ಮಾಡಬೇಕು, ಭಾಷೆ ಕೊಡಬೇಕು. ಏನಂತ ಭಾಷೆ ಕೊಡಬೇಕು? ಯು ಹ್ಯಾವ್ ಟು won't roll your bed and go to your granny beside. ನೀನು ರೋಲ್ ಮಾಡಿ won't roll your bed, ನೀನು ಬೆಡ್ಡನ್ನು ರೋಲ್ ಮಾಡಬೇಡ ಅಂತ ಹೇಳ್ತಾರೆ ಅವ್ರು. ರೋಲ್ ಮಾಡಿ ಇಲ್ಲಿ ಸೈಡಿಗಿಟ್ಟು ನೀನು ಹೋಗಿ ನಿಮ್ಮ ಅಜ್ಜಿ ಜೊತೆ ಮಲಗಲ್ಲ ಅಂತ ನನಗೆ ಭಾಷೆ ಕೊಡು ಅಂತಾರೆ. ಯಾರು? ಸ್ವಾಮೀಸ್ ಫಾದರ್ ಹೇಳ್ತಾರೆ. ಸ್ವಾಮಿಗೆ ಹೇಳ್ತಾರೆ, ಇಫ್ ಯು ಡೋಂಟ್ ಡೂ ಇಟ್, ನೀನು ಇದು ಮಾಡಲಿಲ್ಲ ಅಂದ್ರೆ ಐ ವಿಲ್ ಮೇಕ್ ಅ ಲಾಫಿಂಗ್ ಸ್ಟಾಕ್ ಇನ್ ಯುವರ್ ಸ್ಕೂಲ್ ಅಂತ ಹೇಳ್ತಾರೆ ಅವ್ರು. ಇಫ್ ಯು ಡೋಂಟ್ ಡೂ ಇಟ್, ನೀನು ಪ್ರಾಮಿಸ್ ನನಗೆ ಮಾಡಲಿಲ್ಲ ಅಂತಂದ್ರೆ ಐ ವಿಲ್ ಮೇಕ್ ಅ ಲಾಫಿಂಗ್ ಸ್ಟಾಕ್ ಇನ್ ಯುವರ್ ಸ್ಕೂಲ್. ನಾನು ಹಾಸ್ಯಾಸ್ಪದವಾಗಿ ನಿನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ, ಹಾಸ್ಯಾಸ್ಪದವಾಗಿ ನೋಡಂಗೆ ಮಾಡ್ತೇನೆ ನಾನು ಅಂತಾರೆ. ಯಾರು? ಸ್ವಾಮಿ ಹೇಳ್ತಾರೆ. ಸ್ವಾಮೀಸ್ ಫಾದರ್ ಹೇಳ್ತಾರೆ. ಯಾರಿಗೆ? ಸ್ವಾಮಿಗೆ ಹೇಳ್ತಾರೆ. ನಿಮ್ಮ ಸ್ಕೂಲ್ ಒಳಗೆ ನಾನು ಹಾಸ್ಯಾಸ್ಪದವಾಗಿ ಇಷ್ಟೆಲ್ಲ ಬೆಳವಣಿಗೆ ನೋಡಿ ಏನಾಕೈತೆ ಅಂದ್ರೆ ಸ್ವಾಮಿಗೀಗ, ಸ್ವಾಮಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ ಆನ್ ಇಸ್ ಫಾದರ್ ಅಂತಂದ್ರೆ ಸ್ವಾಮಿ ಬೇಸರ ಮತ್ತು ಸಿಟ್ಟನ್ನು ವ್ಯಕ್ತಪಡಿಸ್ತಾನೆ. ಯಾರಿಗೆ? ಸ್ವಾಮಿ ತಂದೆಗೆ ಏನನ್ನು ವ್ಯಕ್ತಪಡಿಸ್ತಾನ? ಬೇಸರ ಮತ್ತು ಸಿಟ್ಟನ್ನು ವ್ಯಕ್ತಪಡಿಸ್ತಾನ. ಮತ್ತೇನಾಕೈತೆ ನೋಡ್ರಿ ಇಲ್ಲಿ, ಈ ಡಿಸ್ಲೈಕ್ಸ್ ಇಸ್ ಫಾದರ್ಸ್ ನೇಚರ್. ಡಿಸ್ಲೈಕ್ಸ್ ಮೀನ್ಸ್ ನಥಿಂಗ್ ಬಟ್ ಈ ನಾಟ್ ಲೈಕ್ಸ್ ಇಸ್ ಫಾದರ್ಸ್ ನೇಚರ್. ವೈ? ಬಿಕಾಸ್ ಹಿ ಬಿಹೇವಿಂಗ್ ಲೈಕ್ ಎ ಇನ್ಹ್ಯೂಮನ್. ಅಮಾನವೀಯತೆಯಾಗಿ ನಡ್ಕೊತಿರ್ತಾರಲ್ಲ ಅವ್ರ ತಂದೆ. ಇಷ್ಟೆಲ್ಲ ರೂಮ್ನಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಮತ್ತು ಅಲ್ಲೇ ಮಲ್ಗಕ್ಕೆ ಬಿಡ್ತಾರಲ್ಲ ನಮ್ಮ ತಂದೆ, ಇಷ್ಟ್ಯಾಕೆ ಇನ್ಹ್ಯೂಮನ್ನಾಗಿ ನಮ್ಮ ಫಾದರ್ ಬಿಹೇವ್ ಮಾಡಾಕೋತಾರ ಅಂತ ಇದನ್ನು ವ್ಯಕ್ತಪಡಿಸ್ತಾನೆ. ಏನು ವ್ಯಕ್ತಪಡಿಸ್ತಾನ? ಬೇಸರ ಮತ್ತು ಸಿಟ್ಟನ್ನು ವ್ಯಕ್ತಪಡಿಸ್ತಾನೆ. ಯಾರ ಮೇಲೆ? ಸ್ವಾಮಿ ತಂದೆ ಮೇಲೆ. ಇಷ್ಟೆಲ್ಲ ವ್ಯಕ್ತಪಡಿಸಿದ ಮೇಲೆ ಏನಾಕತಿ, ಈ ಆಲ್ಸೋ ಹೇಟ್ಸ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ನೋಡ್ರಿ ಇಲ್ಲೇ ಈಗ ಹೇಟ್ ಮಾಡ್ತಾನವ. ಯಾಕೆ ಹೇಟ್ ಮಾಡ್ತಾನ ಅಂತಂದ್ರೆ ನ್ಯೂಸ್ ಪೇಪರ್ ಯಾಕೆ ಹೇಟ್ ಮಾಡ್ತಾನವ? ಫಾರ್ ಪಬ್ಲಿಷಿಂಗ್ ದ ಟೈಗರ್ ಸ್ಟೋರಿ. ಆ ಟೈಗರ್ ಸ್ಟೋರಿ ಪಬ್ಲಿಷ್ ಮಾಡಿದ್ದಕ್ಕೆ ಅಲ್ಲ ನನಗೆ ಇಷ್ಟೆಲ್ಲ ಪರಿಸ್ಥಿತಿ ಬಂದಿದ್ದು. ಇನ್ ಕೇಸ್ ಅದೇನು ಟೈಗರ್ ಸ್ಟೋರಿ ಪಬ್ಲಿಷ್ ಮಾಡಿದ್ದಿಲ್ಲ ಅಂದ್ರೆ ನಾ ಆರಾಮ್ ನಮ್ಮ ಅಜ್ಜಿ ಜೊತೆ ಮಲಗ್ತಿದ್ದೆ ಇವತ್ತು ರಾತ್ರಿ ಅಂತ ಹೇಟ್ ಮಾಡ್ತಾನವ. ಹೇಟ್ ಅಂದ್ರೆ ನಥಿಂಗ್ ಬಟ್ ಈ ಡಿಸ್ಲೈಕ್ಸ್. ಹೇಟ್ ಮೀನ್ಸ್ dislikes. He dislikes is the newspaper for hating the tiger, for printing the tiger story. ಇಷ್ಟೆಲ್ಲ ಆಕತಿ. ಏನಾಕತಿ? ವ್ಯಕ್ತಪಡಿಸ್ತಾನೆ, ಇದಾಕತಿ. ನೆಕ್ಸ್ಟ್ now he was alone in the office room. Now he remembering the one by one story. Majorly he remembers two story. One is Chummani's and another one is Muniswami story. Here he majorly remembers two story here. And while he was alone in the room, once Chummani was his friend, and Chummani was living in the end of the street. His house were there in the end of the street. Once he looked ghost or a devil in the banyan tree. After looking the ghost or a devil in the banyan tree, he was died. This is a Chummani story. And Muniswami story was not a Muniswami story. Muniswami's father story was while he was went near the river edge, he was died after looking the both story was related to the devil. While he was went near the river edge, he looked the devil near the river. After looking the devil near the river edge, he was died by the blood spot. This is Chummani's father story. And these two majorly he remembers these two story. And here majorly remembers two stories. And here also he looking towards and he looks the wall and the streets. Actually these all are a dreadful experience for the Swami. Here
he feels like a dreadful experience. And also here the street light was cast through the window and its shadow on the wall. Here this is also an incident. And also the sound of a clock and sound of the clock and sound of the clock and sound of the clock sound were reaching his ears. And here the clock sound was reaching to the ears, and he was filled. Now he was completely take the deep breath. Like this, he will take the deep breath in the while he was alone in the room. He take the deep breath like this, and he was expecting the any moment. Now he is expecting the devil, it will come and carry me. Like this, he was expected the moment. And also here he remembers his old friend, the friend who was studied with him in the 4th standard. He remembers him. Why once he suddenly, the 4th standard friend was missing. Some have been said the devil or a ghost will came and carried him to the same or a Nepal. ಇಲ್ಲಿ ಏನಾಗುತ್ತೆ ರೀ, ಒಬ್ಬನ ರೂಮ್ ಒಳಗೆ ಮಲ್ಕೊಂಡಾಗ ಅವ ಒಂದೊಂದು ಸ್ಟೋರಿ ನೆನಪಿಸ್ಕೋಂತ ಹೋಗ್ತಾನೆ. ಮೇಜರ್ ಆಗಿ 2 ಸ್ಟೋರಿ ನೆನಪಿಸ್ಕೊಳ್ತಾನೆ ನಾವು. ಯಾವ 2 ಸ್ಟೋರಿ ಅಂತಂದ್ರೆ, ಒಂದು ಚುಮ್ಮಣಿ ಸ್ಟೋರಿ ಆ್ಯಂಡ್ ಅನದರ್ ಒನ್ ಇಸ್ ಮುನಿಸ್ವಾಮಿ ಸ್ಟೋರಿ. ಇಯರ್ 2 ಸ್ಟೋರಿ ರಿಮೆಂಬರ್ಸ್. ಚುಮ್ಮಣಿ ಸ್ಟೋರಿ ಅಂದ್ರೆ ಏನಿರ್ತೈತಿ ಅಂದ್ರೆ, ಚುಮ್ಮಣಿನ ಅವನ ಏಜ್ನೇವನ ಒಬ್ಬ ಹುಡುಗ ಆಗಿರ್ತಾನ. ಮತ್ತು ಅವನ ಮನಿ ಎಲ್ಲಿರ್ತದೆ ಅಂದ್ರೆ, ಈ ಲಿವ್ಸ್ ಇನ್ ದ ಎಂಡ್ ಆಫ್ ದಿ ಸ್ಟ್ರೀಟ್ ಅಂತಂದ್ರೆ, ಒಂದು ಎಂಡ್ ಅಂತಂದ್ರೆ ಆ ಸ್ಟ್ರೀಟ್ ತುದಿಯ ಎಂಡ್ ಒಳಗೆ ಅವ್ರ ಮನಿ ಇರ್ತೈತೆ. ಅಲ್ಲಿ ಲೀವ್ ಮಾಡ್ತಿರ್ತಾನ, ಅಲ್ಲಿ ವಾಸಿಸ್ತಿರ್ತಾನ. ಒಮ್ಮೆ ಅವನು ಬನಿಯನ್ ಟ್ರೀ ಮೀನ್ಸ್ ಯಾರ ಆಲದ ಮರದಾಗ ದೆವ್ವ ನೋಡಿ ಅವ ಸತ್ತಿರ್ತಾನ. ಮತ್ತು ಮುನಿಸ್ವಾಮಿಸ್ ಫಾದರ್ ಸ್ಟೋರಿ ಏನಂದ್ರೆ, ಈಗ ವೈಲ್ ಈ ವಾಸ್ ವೆಂಟ್ ನಿಯರ್ ದ ರಿವರ್ ಎಡ್ಜಿಗೆ ಹೋದಾಗ ಅವನು ಏನು ಮಾಡಿರ್ತಾನ, ಅವನು ಅಲ್ಲೇ ಒಂದು ದೆವ್ವ ನೋಡಿ ಸತ್ತಿರ್ತಾನ. ಅದು ಹೆಂಗೆ ಸತ್ತಿರ್ತಾನ ಅಂತಂದ್ರೆ, ಬ್ಲಡ್ ಸ್ಪ್ಯಾಟ್ ಔಟ್ ಅಂತಂದ್ರೆ ರಕ್ತ ಕಾರಿ ಸತ್ತಿರ್ತಾನೆ. ಯಾರ? ಮುನಿಸ್ವಾಮಿಸ್ ಫಾದರ್. ದೀಸ್ ಟೂ ಸ್ಟೋರೀಸ್ ವೇರ್ ರಿಲೇಟೆಡ್ ಫಾರ್ ಅ ಡೆವಿಲ್ or these 2 stories were related for a devil or a ghost. One is a Muniswami story, one is a Chummani story. These 2 stories were related for the devils. And here and also the ಇನ್ನೊಂದು ಇನ್ಸಿಡೆಂಟ್ ಏನು ನಡೀತದೆ ಅಂದ್ರೆ, ಓಡು ಡೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅವ ಅಲ್ಲಿ ಫೀಲ್ ಮಾಡ್ತಿರ್ತಾನೆ. ಆ್ಯಂಡ್ ಇಲ್ಲಿ ಏನಾಕತಿ ಅಂತಂದ್ರೆ, ಒಂದು ಇನ್ಸಿಡೆಂಟ್ ಅದು ಸ್ಟ್ರೀಟ್ ಲೈನ್ ಬೀದಿ ದೀಪ ಏನಿರ್ತದಲ್ಲ, ಅದು ಕ್ಯಾಸ್ಟ್ ಶ್ಯಾಡೋ ಆಗಿ ವಾಲ್ ಮೇಲೆ ಬೀಳ್ತಿರ್ತೈತಿ. ಹೆಂಗೆ ಬೀಳ್ತಿರ್ತದೆ? ಅದು ಕ್ಯಾಸ್ಟ್ ಶ್ಯಾಡೋ ಆಗಿ ವಾಲ್ ಮೇಲೆ ಬೀಳ್ತಿರ್ತೈತಿ. ಅದ್ರ ಪ್ರತಿಬಿಂಬ, ಎದ್ರದ್ದು ನೆಳ್ಳು ಸ್ಟ್ರೀಟ್ ಲೈಟಿನ ನೆಳ್ಳು ಏನೈತಲ್ಲ, ಅದು ಇದ್ರ ಮೇಲೆ ಬೀಳ್ತಿರ್ತೈತಿ. ಅದು ಅವು ಮಲ್ಕೊಂಡಿರೋ ರೂಮ್ ವಾಲ್ ಮೇಲೆ, ಗಾಡಿ ಮೇಲೆ ಬೀಳ್ತಿರ್ತೈತಿ. ಯಪ್ಪ, ಅದು ಒಂದು ದೆವ್ ಬಂತು ಅಂತಂದು ಅಲ್ಲಿ ಅದು ಒಂದು ಡೆಡ್ಫುಲ್ ಎಕ್ಸ್ಪೀರಿಯನ್ಸ್. ಮತ್ತು ದ ಅಲಾರಾಮ್ ಸೌಂಡ್ ವೇರ್ ರೀಚ್ಡ್ ಇಸ್ ಇಯರ್ಸ್. ಅದು ಅವ್ನ ಕಿವಿಗೆ ಅಲಾರಾಮ್ ಸೌಂಡು ಒಂದು ಕೇಳ್ತಿರ್ತೈತಿ. ಅದು ಒಂದು ಡೆಡ್ಫುಲ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಏನಾಕತಿ, ಅದಕ್ಕವ ಈ ಕಂಪ್ಲೀಟ್ಲಿ ಕವರ್ಡ್ ವಿತ್ ಅ ಡೀಪ್ ಬ್ರೆತ್. ಒಮ್ಮೆ ಫುಲ್ಲು ಉಸಿರನ್ನು ತೊಗೊಳ್ತಾನ. ಯಾರು? ಸ್ವಾಮಿ. ಹೆಂಗೆ ತೊಗೊತಾನ? ಯಪ್ಪ ಬಚಾವಾಗನು ಈ ಡೆಡ್ಫುಲ್ ಎಕ್ಸ್ಪೀರಿಯನ್ಸಿಂದ ಅಂತಂತಂದು ಹಂಗೆ ಒಂದು ಮಾಡ್ತಾನೆ. ಮತ್ತು ದ ಮೂಮೆಂಟ್ ವಿಚ್ ಈ ಎಕ್ಸ್ಪೆಕ್ಟೆಡ್ ದ ಡೆವಿಲ್ ಇನ್ ಎವ್ರಿ ಮೂಮೆಂಟ್. ಈಗ ದೆವ್ ಬಂದು ಯಾವುದೇ ಕ್ಷಣದಾಗ ಬಂದಾದ್ರೂ ನಾನು ಕರ್ಕೊಂಡು ಹೋಗ್ಬೋದು, ನಾನು ಎತ್ಕೊಂಡು ಹೋಗ್ಬೋದು ಅಂತಂದು ಫೀಲ್ ಮಾಡ್ಕೊಂಡಿರ್ತಾನೆ. ಅದನ್ನು ನಂಬ್ಕೊಂಡು ಮಲ್ಕೊಂಡಿರ್ತಾನೆ. ಯಾರು? ಸ್ವಾಮಿ. ಎಲ್ಲೇ? ರೂಮ್ ಒಳಗೆ. ನೆಕ್ಸ್ಟ್ ಏನಾಕತಿ, ಇನ್ನೂ ಒಂದು ಸ್ಟೋರಿ ನೆನ್ಪು ಮಾಡ್ಕೊತಾನೆ ರೀ ಅವ. ಯಾವುದಂತಂದ್ರೆ, ಅವನ ಗೆಳೆಯ ಯಾರು ಅಂತಂದ್ರೆ, ಅವನ ಜೊತೆ ನಾಲ್ಕನೇ ತರಗತಿ ಓದುತ್ತಿದ್ದ ಒಬ್ಬ ಗೆಳೆಯ. ಅದು ಒಂದು ಸ್ಟೋರಿ ನೆನಪು ಮಾಡ್ಕೊತಾನೆ. ಯಾರು? ಸ್ವಾಮಿ. ವೈಲ್ ಈ ವಾಸ್ ಸಡನ್ಲಿ ಮಿಸ್ಸಿಂಗ್. ಯಾರು? ಸಡನ್ಲಿ ಅವ ಮಿಸ್ ಆಗ್ಬಿಡ್ತಾನೆ, ಕಾಣೆ ಆಗ್ಬಿಡ್ತಾನೆ. ಯಾರು? ನಾಲ್ಕನೇ ತರಗತಿ ಒಬ್ಬ ಅವನ ಜೊತೆ ಓದುತ್ತಿದ್ದ ಹುಡುಗ. ಇವಾಗ ನೋಡ್ರಿ, ಎಲ್ಲ ಅವಾಗ ನೆನಪಾಗ್ಬಿಡ್ತಾವ ಅವಂಗೆ. ಯಾಕಂದ್ರೆ ಒಬ್ಬನ ಮಲಗಿರ್ತಾನಲ್ಲ, ಎಲ್ಲ ಅವಾಗ ನೆನಪಾಗ್ಬಿಡ್ತಾವ ಅವಂಗೆ. ಎಲ್ಲ ಸ್ಟೋರೀಸು ಅವಾಗ ನೆನಪಾಗ್ಬಿಡ್ತಾವ. ಯಾರಿಗೆ? ಸ್ವಾಮಿಗೆ. ಏನಾಗತ್ತೆ ಅಂತಂದ್ರೆ, ಇಲ್ಲೇ ಎಲ್ಲ ಅವಾಗ ನೆನಪಾದಾಗ ಅವಂಗೆ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್ ಭಯಾನಕವಾಗ
ಅನುಭವ ಆಕತ್ರಿ ಅಲ್ಲಿ ಏನಾಕತಿ. ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಓಲ್ಡ್ ಸ್ಟೂಡೆಂಟ್, ಒನ್ ವಾಸ್ ಸಡನ್ಲಿ ಮಿಸ್ಸಿಂಗ್. ಸಂಬಡಿ ಸೇ ದಟ್ some people said that the devil or a ghost here came and carried him Siam or a Nepal. ಅವ ಸಡನ್ ಆಗಿ ಕಾಣೆ ಆಗಿರ್ತಾನಲ್ಲ, ಊರಾನ ಜನ ಏನು ಹೇಳ್ತಾರ ಅಂತಂತಂದ್ರೆ ಅವನ್ನ ದೆವ್ವ ಬಂದು ಸಯಂ ಅನ್ನೋ ಪ್ರದೇಶಕ್ಕೆ ಇಲ್ಲ ನೇಪಾಳ ಅನ್ನೋ ಪ್ರದೇಶಕ್ಕೆ ಒಯ್ದು ತೊಗೊಂಡು ಹೋಗಿರ್ತೈತಿ ಅಂತ ಹೇಳ್ತಾನೆ. ಅದು ನೆನಪಾಗ್ಬಿಡ್ತೈತಿ ರೀ ಅಲ್ಲಿ. ಅದು ಒಂದು ಸ್ಟೋರಿ ನೆನಪಾದಾಗ ಅವ ಬೆಡ್ ಮೇಲೆ ಮಲ್ಕೊಂಡವ, ಬೆಡ್ ತೆಳಗೆ ಬಂದು ಮಲ್ಕೊಂತಾರ. ನಾವು ಈ ಕೇಮ್ ಅಂಡರ್ ದ ಬೆಡ್ ಆ್ಯಂಡ್ ಈ ಸ್ಪ್ರೆಡೆಡ್ ಈಸ್ ಬೆಡ್ ಅಂಡರ್ ದ bed. Now he spread it under the bed, and once again he took a deep breath, and now while he is sleeping he nightmares that he dreamed the dream. Like what dream he dreamed while he was sleeping? He dreamed like the tiger chasing him while he was running. The tiger was chasing him. He was running, and his feet were struck in the ground. His feet were struck in the ground, and tiger came near, and it started the scratching the ground where the Swami's leg were struck in the ground. In the same ground, the tiger was scratching the ground. It was also one of the ಡೆಡ್ಫುಲ್ ಎಕ್ಸ್ಪೀರಿಯನ್ಸ್. ಏನಾಕತಿ ಅಂತ ಅವ್ರು ಮಲ್ಕೊಂಡಾಗ ಸ್ಪ್ರೆಡ್ ಮಾಡ್ತಾನವ. ಏನು ಸ್ಪ್ರೆಡ್ ಮಾಡ್ತಾನವ? ಅವ ಬೆಡ್ ಏನು ಇರ್ತೈತಲ್ಲ ಅದು ಬ್ರೆಡ್ ಇದೆಲ್ಲ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್ ತೊಗೊಂಡಿದ ಮೇಲೆ ಏನು ಮಾಡ್ತಾನ ಅವನು? ಸ್ಪ್ರೆಡ್ ಅದೇನು ಬೆಡ್ ಇರ್ತದಲ್ಲ ಅದನ್ನ ಸ್ಪ್ರೆಡ್ ಮಾಡ್ತಾನೆ. ಅವೆಲ್ಲ ಏನು 4th ಕ್ಲಾಸ್ ಅವನ ಓಲ್ಡ್ ಫ್ರೆಂಡ್ ಮತ್ತು ಆ್ಯಂಡ್ ಚುಮ್ಮಣಿ ಸ್ಟೋರಿ, ಮುನಿಸ್ವಾಮಿ ಸ್ಟೋರಿ, ಆಫ್ಟರ್ ರಿಮೆಂಬರಿಂಗ್ ದ ಸ್ಟೋರೀಸ್ ಈ ಸಡನ್ಲಿ got up and spreaded. He came under the bench and spread the bed and he was started sleeping there. ಅಂದ್ರೆ ಅವೆಲ್ಲ ಸ್ಟೋರಿ ಕೇಳಿದ ಮೇಲೆ ಏನು ಮಾಡ್ತಾನ ಅವನು? ತಕ್ಷಣ ಎದ್ದು ಕುಂತು ತಪ್ಪನ ಕಣ್ಣು ತೆಗೆದ್ರೆ ಏನು ಮಾಡ್ತಾನವ? ಇದು ಯಾಕೆ ಸರಿ ಹೊಂದೋಲ್ದಿಲ್ಲ, ಬೆಂಚ್ ಮೇಲೆ ಮಲಗೋದು, ಸುಮ್ಮನೆ ತೆಳಗೆ ಮಲ್ಕೊಂಡ್ಬಿಡೋಣ ಇವತ್ತೊಂದು ದಿನ, ಏನು ಇವತ್ತು ಚಾಲೆಂಜ್ ಇವತ್ತೊಂದು ದಿನ ಆಯ್ತದ ಅಂತಂದು ಏನು ಮಾಡ್ತಾನ? ಸ್ಪ್ರೆಡ್ ಮಾಡ್ತಾನವ ಬೆಡ್. ಎಲ್ಲೇ? ಬೆಡ್ ತೆಳಗೆ ಅಂಡರ್ ದ ಬೆಂಚ್. ಈ ಸ್ಪ್ರೆಡ್ ಈಸ್ ಬೆಡ್ ಸ್ಪ್ರೆಡ್ ಮಾಡಿ ಏನು ಮಾಡ್ತಾನೆ ಈಗವ? ಸ್ಪ್ರೆಡ್ ಮಾಡಿ ಅಲ್ಲಿ ಮಲಗ್ತಾನೆ. ಅಲ್ಲಿ ಮಲಗಿದಾಗ ಮತ್ತೆ ಅವಂಗೆ ನೈಟ್ ಮೇರ್ ಡ್ರೀಮ್, ಅಲ್ಲೊಂದು ಕನಸು ಬೀಳ್ತದೆ ಅವಂಗೆ. ಯಾವ ಕನಸು ಅಂತಂತಂದ್ರೆ, ಒನ್ಸ್ ಇವಾಗ ಜಂಗಲಿಗೆ ಹೋದಾಗ ಅವಂಗೆ ಇದು ಬೆನ್ನತ್ತು ಬಿಟ್ಟಿರ್ತೈತಿ. ಏನು? ಹುಲಿ ಬೆನ್ನತ್ತದ. ಅಲ್ಲಿ ಹುಲಿ ಬೆನ್ನತ್ತದಾಗ ಏನಾಕತಿ? ಹುಲಿ ಬೆನ್ನತ್ತದಾಗ ಅವ ಓಡ್ತಾ ಹುಲಿ ಅವ ಹೆಂಗೆ ಓಡ್ತಾನೆ ಹಂಗೆ ಹುಲಿ ಬೆನ್ನತ್ತದ ಅವಂಗೆ. ಅದು ಓಡೋ ರಭಸದಾಗ ಅವಂದು ಈಸ್ ಲೆಗ್ ವಿಲ್ ಸ್ಟ್ರಕ್ಡ್ ಇನ್ ದ ಗ್ರೌಂಡ್ ಅಂತಂದ್ರೆ ಅವಂದು ಇದು ಸಿಕ್ಕೊಂಡ್ಬಿಡ್ತೈತಿ. ಯಾವ್ದು? ಅವಂದು ಕಾಲು ಸಿಕ್ಕೊಂಡ್ಬಿಡ್ತೈತಿ. ಹುಲಿ ಓಡ್ತಾ ಅವ್ನು ಹಿಂದೆ ಬರ್ತಾ ನಿಯರ್ ಬರ್ತೈತದ ಹುಲಿ. ದ ಟೈಗರ್ ಕೇಮ್ಸ್ ನಿಯರ್ ದ ಸ್ವಾಮಿ. It is just a dream which the boy was dreaming the nightmare or a dream here. ಅವ ಡ್ರೀಮ್ ಮಾಡ್ಕೊಂತಿರ್ತಾನ, ಅವ ಕನಸು ಕಾಣ್ತಿರ್ತಾನೆ. ಅದು ಕನಸು ಬಿದ್ದಿರ್ತೈತಿ ಇಲ್ಲಿ. ಯಾವಾಗ? ಯಾರಿಗೆ? ಸ್ವಾಮಿಗೆ. ಏನಂತ ಕನಸು ಬೀಳ್ತಿರ್ತೈತಿ? ಅವ ಒಮ್ಮೆ ಜಂಗಲಿಗೆ ಭೇಟಿ ಕೊಟ್ಟಾಗ ಅವಂಗ ಹುಲಿ ಬೆನ್ನತ್ಕೊಂತ ಬರುವಾಗ ಏನಾಕತಿ? ಅವ ಪಟ್ಟನ ಅವ್ನ ಕಾಲು ಸಿಕ್ಕೊಂಡ್ಬಿಡ್ತೈತಿ ನೆಲದಾಗ. ಅವ್ನ ಕಾಲು ಸಿಕ್ಕೊಂಡಾಗ ಏನಾಕತಿ? ಹುಲಿನೂ ಅವನ ಜೊತೆನೇ ಓಡ್ ಬರುವಾಗ ಸಮೀಪ ಬಂದು ಅದು ಇಟ್ ಸ್ಕ್ರ್ಯಾಚಸ್ ದ ಗ್ರೌಂಡ್ ಅಂತಂದ್ರೆ ಹುಲಿ ಕೈ ಹಿಂಗಿರ್ತದೆ ನೋಡಿ, ಹಿಂಗೆ ಕೆಬರ್ತದಲ್ಲ, ಆ ಕೆಬರದಕ್ಕೆ ಅವ ಆಫ್ಟರ್ ಹಿಯರಿಂಗ್ ದ ಸೌಂಡ್ ಆಫ್ ಅ ಸ್ಕ್ರ್ಯಾಚಿಂಗ್ ಈ ಫಿಯರ್ಸ್ ಆಫ್ಟರ್ ಹಿಯರಿಂಗ್ ದ ಸೌಂಡ್ ಆಫ್ ಅ ಸ್ಕ್ರ್ಯಾಚಿಂಗ್. ಏನಾಕತಿ ಇಲ್ಲಿ? ಅವ ಹೆದರ್ತಾನ. ಅದಕ್ಕೆ ಸ್ಕ್ರ್ಯಾಚ್ ಮಾಡೋ ಸೌಂಡಿಗೆ ಹೆದರ್ತಾನ. ಯಾರು ಹೆದರ್ತಾರ? ಸ್ವಾಮಿ ಹೆದರ್ತಾನೆ ಸ್ಕ್ರ್ಯಾಚ್ ಮಾಡೋದಕ್ಕೆ. ಯಾರ್ದು? ಹುಲಿ ಏನು ಸ್ಕ್ರ್ಯಾಚ್ ಮಾಡ್ತತಲ್ಲ ಅದಕ್ಕೆ. ಆ್ಯಕ್ಚುಲಿ ಇಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಇದು ಸಂಬಂಧ ಇಲ್ಲ ಇದಕ್ಕೂ. ಅದು ಕನಸು. ಅದು ಫಸ್ಟ್ ಏನು ಸ್ಟೋರಿ ಇತ್ತಲ್ಲ ಅದು ಇಟ್ ಈಸ್ ಅ ಪಾರ್ಟ್ ಆಫ್ ಅ ಸ್ಟೋರಿ ಆ್ಯಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ ಅ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್. ವಾಟ್ ಈಸ್ ಅ ಪಾರ್ಟ್ ಆಫ್ ಅ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್? ದ ಡ್ರೀಮ್ ಈಸ್ ಅ ಪಾರ್ಟ್ ಆಫ್ ಅ ಡೆಡ್ಫುಲ್ ಎಕ್ಸ್ಪೀರಿಯನ್ಸ್. ಆನ್ ದ ಸೇಮ್ ಟೈಮ್ ಹಿಯರ್ his eyes were not supporting to open the eyes. ಅವಂಗ ಕಣ್ಣು ಸಪೋರ್ಟ್ ಮಾಡಾಕತ್ತಿರಲ್ಲ. ಈಗ ಅವ ಕಣ್ಣು ತೆಗಿಬೇಕು ಅಂತಂದ್ರೆ ಅವ್ನ ಕಣ್ಣು ಸಪೋರ್ಟ್ ಮಾಡ್ತಿದ್ದಿಲ್ಲ. ಅಂತೂ ಅವ ಕಣ್ಣು ತೆಗೆದ. ಆ್ಯಂಡ್ ಫೈನಲಿ ಈ ಓಪನ್ಸ್ ದ ಐಸ್. ವಾಟ್ ಹ್ಯಾಪನ್ಸ್ ಆಫ್ಟರ್
ದ ರೂಮ್ ಈಸ್ ಕವರ್ಡ್ ವಿತ್ ಡಾರ್ಕ್ನೆಸ್. ಏನಾಕತಿ ಅವ ಕಣ್ಣು ಓಪನ್ ಮಾಡ್ತಾನ, ಕಣ್ಣು ಓಪನ್ ಮಾಡಿದಾಗ ಫುಲ್ ರೂಮ್ ಕತ್ತಲೆ ಆಗಿರ್ತೈತಿ. ಕತ್ತಲೆ ಆದಾಗ ಏನಾಕತಿ, ರೂಮ್ ಕತ್ತಲೆ ಆದ್ಮೇಲೆ, ಇದು ಆ್ಯಕ್ಚುಯಲ್ ಸ್ಟೋರಿ ನೋಡ್ರಿ. ಇದು ಕತ್ತಲೆ ಆದಮೇಲೆ ಅವ ಅಲ್ಲೇ ನಾವು ಈ ಫೀಲ್ಸ್ ದೇರ್ ಇಸ್ ಅ ಗ್ರ್ಯಾನಿ ಬಿಸೈಡ್ ಮೀ, ನನ್ನ ಅಜ್ಜಿ ನನ್ನ ಜೊತೆ ಬಾಜುಕ ಮಲಗಿದ್ದಾರೆ ಅಂತ ಫೀಲ್ಸ್ ಮಾಡಿ ಈ ಟಚ್ ದ ಎಡ್ಜ್ ಆಫ್ ದಿ ಬೆಂಚ್. ಅವ ಲೆಗ್ ಆಫ್ ದಿ ಬೆಂಚ್ ಮೀನ್ಸ್ ಈ ಟಚ್ ದಿ ಲೆಗ್ ಆಫ್ ದಿ ಬೆಂಚ್. ಅವ ಬೆಂಚಿನ ಕಾಲುಗಳನ್ನ ಹಿಡಿತಾನೆ, ಯಾರೋ ಸ್ವಾಮಿ ಹಿಡಿತಾನೆ. ಎದಕ್ಕೆ ಹಿಡಿತಾನವ ಅಂತಂದ್ರೆ ಅವ ಹೆದರಿಕಾಗಿ ಹಂಗೆ ತೆವಳ್ತಾ ಬೆಂಚ್ ತುದಿಗೆ ಹೋಗಿರ್ತಾನೆ. ಅವ ಬೆಂಚ್ ತುದಿಗೆ ಹೋಗಿ ಬೆಂಚಿನ ಕಾಲು ಹಿಡಿತಾನೆ. ಬಟ್ ಈ ಅಸ್ಯೂಮ್ಡ್ ಎಟ್ something here means the human being or a human creature were moving in the room, where human being or a human creature were roaming in the moving in the room. Actually there was a great thief in the room, moving in the room after and the person who came near the bench, he suddenly with the support of with all his might he hugged him, and after hugging he treated his teeth as a weapon and he was beaten him. ಅವ ಏನು ಮಾಡ್ತಾನ್ರಿ, ಅವ ಮಲಗಿರ್ದಾಗ ಎಡ್ಜಿಗೆ ಹೋಗಾನ. ಹಂಗೆ ಡೆಡ್ಫುಲ್ ಭಯಾನಕವಾದ ಎಕ್ಸ್ಪೀರಿಯನ್ಸ್ ಆಗೋದಲ್ಲ. ಹುಲಿದೊಂದು ಕನಸು ಬಿತ್ತು. ಕನಸು ಬಿದ್ದ ಮೇಲೆ ಏನಾಕತಿ, ಇದ್ರ ಸಮೀಪ ಹೋಗ್ತಾನ. ಎದಕ್ಕೆ ಬೆಂಚ್ ಸಮೀಪ ಹೋದಂಗೆ ಡೈಲಿ ಅವನ ಅಜ್ಜಿ ಬಾಜುಗೆ ಮುಕ್ಕೊಂಡು ಅಭ್ಯಾಸ ಆಗಿರ್ತದಲ್ಲ, ಅದನ್ನ ಫೀಲ್ ಮಾಡ್ತಿರ್ತಾನ. ಯಾರು ಸ್ವಾಮಿ ಏನಂತ ಫೀಲ್ ಮಾಡ್ತಿರ್ತಾನ, ನಮ್ಮ ಅಜ್ಜಿ ನನ್ನ ಬಾಜು ಇದ್ದಾರೆ ಅಂತ ಫೀಲ್ ಮಾಡ್ತಿರ್ತಾನ. ಯಾರು ಸ್ವಾಮಿ ಫೀಲ್ ಮಾಡ್ತಿರ್ತಾನ, ನಮ್ಮ ಅಜ್ಜಿ ನನ್ನ ಬಾಜುಕ್ ಇದ್ದಾರೆ ಅಂತ ಫೀಲ್ ಮಾಡಿ ಬೆಂಚಿನ ಲೆಗ್ ಅಂತಂದ್ರೆ ಬೆಂಚಿನ ಕಾಲು ಏನಿರ್ತದಲ್ಲ ಬೆಂಚಿಗೆ, ಅದರ ಎಡ್ಜ್ ಹಿಡ್ಕೊಂಡಾಗ ಅವ ಅನ್ಕೊಂತಾನ, ಈ ಯಾರೋ ಒಬ್ಬ ಮನುಷ್ಯ ಇಲ್ಲೇ ಈ ಅಸ್ಯೂಮ್ಡ್ ಎಟ್ ಸಮಥಿಂಗ್ ಆರ್ ಸಂಬಡಿ ಆರ್ ದ ಹ್ಯೂಮನ್ ಬೀಯಿಂಗ್ ಆರ್ ಹ್ಯೂಮನ್ ಕ್ರಿಯೇಚರ್ ವೇರ್ ಮೂವಿಂಗ್ ಇನ್ ದ ರೂಮ್. ಯಾರೋ ಇಲ್ಲಿ ಒಬ್ಬ ಮನುಷ್ಯ ಅಡ್ಡಾಡಕ್ ಕೂತಾನ. ಎಲ್ಲೇ ನಮ್ಮ ಆಫೀಸ್ ರೂಮ್ ಒಳಗೆ ಯಾರೋ ಒಬ್ಬ ಮನುಷ್ಯ ಅಡ್ಡಾಡಕ್ ಕೂತಾನ ಅಂತ ಅನ್ಕೊಳ್ಳೋಷ್ಟ್ರೊಳಗ ಆ ಮನುಷ್ಯ ಸಮೀಪ ಬಂದ್ಬಿಡ್ತಾನೆ. ಎಲ್ಲಿಗೆ ಬೆಂಚ್ ಸಮೀಪ ಬಂದ್ಬಿಡ್ತಾನೆ. ಇವಂಗ ಫುಲ್ ಭಯ ಆಗಿ ವಿತ್ ಆಲ್ ಈಸ್ ಮೈಟ್ ಎಲ್ಲ ಶಕ್ತಿ ಕ್ರೋಡಿ ಕಳಿಸ್ಕೊಂತಾನೆ. ಈಗ ಕ್ರೋಡಿ ಕಳಿಸ್ಕೊಂಡು ಎಲ್ಲ ಶಕ್ತಿ ಕ್ರೋಡಿ ಕಳಿಸಿದ ಮೇಲೆ ಅವ ಹಗ್ ಮಾಡ್ತಾನೆ, ಅಪ್ಕೊಂತಾನ. ಅವ್ನ ಕಾಲು ಅಪ್ಕೊಂಡಿದ ಮೇಲೆ ಏನು ಮಾಡ್ತಾನ, ವಿತ್ ದ ಸಪೋರ್ಟ್ ಆಫ್ ಹಿಸ್ ಟೀತ್ ಈ ಟ್ರೀಟೆಡ್ ಈಸ್ ಟೀತ್ ಆಸ್ ಅ ವೆಪನ್. ಅವ ಒಂದು ವೆಪನ್ನಾಗಿ ಟ್ರೀಟ್ ಮಾಡಿ ಅದನ್ನ ಕಾಲನ್ನ ಬೈಟ್ ಮಾಡ್ತಾನ. ಯಾರು ಸ್ವಾಮಿ ಕಚ್ತಾನ. ಸ್ವಾಮಿ ಕಚ್ತಾನ. ಯಾರ್ದು ಕಾಲು ಕಚ್ಚಿರ್ತಾನಲ್ಲ, ಈಸ್ ನಾಟ್ ಅ ನಾರ್ಮಲ್ ಪರ್ಸನ್. ಈಸ್ ಅ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಪರ್ಸನ್ ಫಾರ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್. ಈಸ್ ಅ ಗ್ರೇಟ್ ಥೀಫ್. ಈಸ್ ಒನ್ ಆಫ್ ದಿ ಕ್ರಿಮಿನಲ್. Here criminal means nothing but a person who makes criminal activities. He is called as a criminal. So he was a great most wanted notorious person ಆಗಿರ್ತಾನೆ. ಯಾರವ ಅಲ್ಲೇ ರೂಮ್ ಒಳಗೆ ಇರ್ತಾನಲ್ಲ, ಮೂವಿಂಗ್ ಕ್ರಿಯೇಚರ್ ಅಂತ ಅಂದೆಲ್ಲ ನಾನೀಗ, ಮೂವಿಂಗ್ ಬೀಯಿಂಗ್ ಅಂತ ಅಂದೆಲ್ಲ, ಹ್ಯೂಮನ್ ಬೀಯಿಂಗ್ ಆರ್ ಹ್ಯೂಮನ್ ಕ್ರಿಯೇಚರ್ ಹೂ ವಾಸ್ ಮೂವಿಂಗ್ ದೇರ್. ಅಲ್ಲಿ ಒಬ್ಬ ಕಳ್ತನ ಮಾಡಕ್ಕೆ ಬಂದಿರ್ತಾನೆ ಆಲ್ರೆಡಿ. ಯಾರಿಗೆ ರೂಮ್ ಒಳಗೆ, ಸ್ವಾಮಿ ಮಲಗಿರೋ ರೂಮ್ ಒಳಗೆ ಕಳ್ತನ ಮಾಡಕ್ಕೆ ಬಂದಿರ್ತಾನೆ. ಕಳ್ತನ ಮಾಡಕ್ಕೆ ಬಂದಾಗ ಅವ ಸಿಕ್ ಬಿದ್ದು ಬಿಡ್ತಾನೆ. ಯಾರ ಕೈಯಾಗ, ಸ್ವಾಮಿ ಕೈಯಾಗ ಸಿಕ್ ಬಿದ್ಕೊಳ್ಳಿ ಅವ ಕಸ್ತಾನ ನೋಡ್ರಿ. ಯಾರು ಸ್ವಾಮಿ ಯಾರು ಕಾಲು ಕಸ್ತಾನ, ಅಲ್ಲಿ ಒಬ್ಬ ಕಳ್ಳ ಬಂದಿರ್ತಾನಲ್ಲ ಅವ್ನ ಕಾಲು ಕಸ್ತಾನ. ಕಚ್ಚಿನ ಮೇಲೆ ಏನಕತಿ, ಅವ ಜೋರು ಬಾಯ್ ಮಾಡಿ ಏನು ಹೇಳ್ತಾನೆ, ಅಯ್ಯೋ ಸಮಥಿಂಗ್ ವಾಸ್ ಬೀಟನ್ ಮೀ, ದ ಸೌಂಡ್ ಈಸ್ ಲೈಕ್ ಅ ಥಂಡರ್. ಹಿಯರ್ ದ ಸೌಂಡ್ ಈಸ್ ಲೈಕ್ ಅ ಥಂಡರ್. ಹೂಸ್ ಸೌಂಡ್ ನಟೋರಿಯಸ್ ಪರ್ಸನ್ಸ್ ಸೌಂಡ್ ಈಸ್ ಲೈಕ್ ಅ ಥಂಡರ್. ಆಫ್ಟರ್ ಅವ ಏನು ಕಸ್ತಾನಲ್ಲ, ಯಾರಿಗೆ ಕಸ್ತಾನವ, ಅವ ಸ್ವಾಮಿ ಯಾರು ಆ ಪರ್ಸನಿಗೆ ಕಸ್ತಾನಲ್ಲ, ಅವ ಈ ಸೌಂಡೆಡ್ ಆ್ಯಸ್ ಅ ಥಂಡರ್. ಅವನದು ಧ್ವನಿ ಹೆಂಗಾಗಿರ್ತದೆ ಅಂತಂದ್ರೆ, ಈ ಮಳೆಗಾಲದಾಗ ಮಿಂಚು ಗುಡುಗು ಬರ್ತಿರ್ತಲ್ರಿ, ಆ ನಮ್ನಿ ಚೀರ್ತಾನವ. ಆಫ್ಟರ್ ವಾಟ್ ಈ ಹಗ್ಡ್ ಅಂತ ಅಂದಾಗ ಈ ಆನ್ಸರ್ ಬರಿಬೇಕು ನಾವು. ಈ ಹಗ್ಡ್ ಆ ಪರ್ಸನ್ ಒನ್ ವಾಸ್ ನಟೋರಿಯಸ್, ಒನ್ ವಾಸ್ ಮೋಸ್ಟ್ ವಾಂಟೆಡ್ ಪರ್ಸನ್ ಫಾರ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್. ಅವ ಗ್ರೇಟ್ ಥೀಫ್ ಆಗಿರ್ತಾನಲ್ಲ, ಅವನ್ನ ಅವ ಹಗ್ ಮಾಡಿರ್ತಾನ. ನಾವು ಆಫ್ಟರ್ ಲಿಸನಿಂಗ್ ದ ಸೌಂಡ್ ಆಫ್, ಯಾವ ಸೌಂಡ್ ಕೇಳ್ತಾರೆ, ಆಫ್ಟರ್ ಲಿಸ್ನಿಂಗ್ ದ ಸೌಂಡ್ ಯರ್ 3 ವೇರ್ ಕೇಮ್. ಯಾರ್ಯಾರು ಅವರು, ಸ್ವಾಮೀಸ್ ಫಾದರ್, ಸ್ವಾಮಿ ಮನೆ ಕೆಲಸದವ, ಸ್ವಾಮಿ ಕುಕ್, ಸ್ವಾಮಿ ಸರ್ವೆಂಟ್. ದೇ ವೇರ್ ಕೇಮ್ ವಿತ್ ಅ ಲೈಟ್. ಒಂದು ಲೈಟ್ನ ಹಿಡ್ಕೊಂಡ್ ಬರ್ತಾರ ಅವರು. ಯಾರು, ಇವ್ರು ಸ್ವಾಮಿ ಫಾದರ್, ಸ್ವಾಮಿ ಕುಕ್, ಸ್ವಾಮಿ ಸರ್ವೆಂಟ್. ಮನೆ ಕುಕ್ಕು, ಮನೆ ಸರ್ವೆಂಟ್, ಸ್ವಾಮೀಸ್ ಫಾದರ್. ಯರ್ ದೇ 3 ವೇರ್ ಕೇಮ್ ವಿತ್ ಅ ಲೈಟ್. ಒಂದು ಲೈಟ್ನ ಹಿಡ್ಕೊಂಡ್ ಬರ್ತಾರ. ದ ಫೋರ್ಸ್ ದೇ ವೇರ್ ಕೇಮ್, ದೇ ಫೆಲ್ ಆನ್ ದ ಪರ್ಸನ್. ಅ ಪರ್ಸನ್ ಒನ್ ವಾಸ್ ಆಲ್ರೆಡಿ ಐ ಟೋಲ್ಡ್ ಯು, ಒನ್ ವಾಸ್ catched by a
Swami, catched by a Swami, and here a person was a most notorious wanted person ಆಗಿರ್ತಾನವ. ಯಾರಾಗಿರ್ತಾರ? ಸ್ವಾಮಿ ಯಾರು ಕ್ಯಾಚ್ ಹಿಡಿದಿರ್ತಾರಲ್ಲ, ಯಾರನ್ನ ಕಚ್ಚಿರ್ತಾನಲ್ಲ, ಅವ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಪರ್ಸನ್ ಆಗಿರ್ತಾನ. ಅವರು ಬಂದು ಅವನ ಮೇಲೆ ದೇ ಫೆಲ್ ಆನ್ ದ ಪರ್ಸನ್, ಅವನ ಮೇಲೆ ಬಿದ್ದು ಬಿಡ್ತಾರೆ. ಯಾರ ಮೇಲೆ? ಅವ ಗ್ರೇಟ್ ಥೀಫ್ ಏನಾಗಿರ್ತಾನಲ್ಲ ಅವನ ಮೇಲೆ ಬಿದ್ದಾದ್ಮೇಲೆ ಏನಾಕತಿಲ್ಲೇ ಅವ ಸಿಕ್ಕಾಕೊಂಡು ಬಿಡ್ತಾನ. ಈಗ ಸಿಕ್ಕಾಕೊಂಡಿನ ಮೇಲೆ ಏನಾಕತಿ, ಆನ್ ದ ನೆಕ್ಸ್ಟ್ ಡೇ Swami, the congratulations were showering on the Swami. His teachers and his friends were started respecting him a lot. His headmaster said that Swami was a real Scot. He was a real Scot. ಇಲ್ಲಿ ಅವ ಏನು ಸಿಕ್ಕಾಕೊಂಡಿರ್ತಾನಲ್ಲ ಅವ ಕ್ಯಾಚ್ ಅವ ಮೇಲೆ ನೆಕ್ಸ್ಟ್ ಡೇ ಏನಾಕತಿ, ಅವ ಮತ್ತು ಈಗ ಅವ ಕಳ್ಳನ ಹಿಡ್ದಾನೀಗ. ಕಂಗ್ರ್ಯಾಚುಲೇಷನ್ ಈಗ ಅವಂಗ ಸಾಮಾನ್ಯ ಅವು ಎಲ್ಲ ಶುಭಾಶಯಗಳು ಬರವು. ಕಂಗ್ರ್ಯಾಚುಲೇಷನ್ ವೇರ್ ಶವರಿಂಗ್ ಆನ್ ಹಿಮ್. ಹಿಸ್ ಫಾದರ್ his teachers and his friends said that they are respecting him a lot, and his headmaster said that Swami was a real Scot. Swami was a real Scot ಅಂತ ಹೇಳ್ತಾರೆ ನೋಡ್ರಿ. ಯಾರು ಹೇಳ್ತಾರೆ ಇಲ್ಲೇ? ಹೆಡ್ಮಾಸ್ಟರ್ ಹೇಳ್ತಾರೆ ಯಾರಿಗೆ? ಸ್ವಾಮಿಗೆ. ಯು ಆರ್ ದ ರಿಯಲ್ ಸ್ಕಾಟ್ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ದ ಲೋಕಲ್ ಪೊಲೀಸ್ ವೇರ್ ಆಲ್ಸೋ started showering the congratulation him, and the local police said here, why don't you join the police department after the grown up? Swami said, yes I will try ಅಂತಂತಾನ. ಯಾರಂತಾರ? ಸ್ವಾಮಿ ಹೇಳ್ತಾನ, yes I will try ಏನಂತಂತಾನ. ಇಲ್ಲಿ ಏನಕತಿ, ಅವನದ ಟೀಚರ್ಸ್ ಮತ್ತು ಅವ್ನ ಫ್ರೆಂಡ್ಸ್ ಏನಿದ್ರಲ್ಲ ಈ ಕತಿ ಕೇಳಿ ಅವ್ಗೆ ಭಾಳ ರೆಸ್ಪೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ? ಸ್ವಾಮಿಗೆ. ಅವ್ನ ಲೈಫ ಚೇಂಜ್ ಆತಿಲ್ಲ, ಅವ್ನ ಲೈಫ್ ಸ್ಟೈಲು ಚೇಂಜ್ ಆಯ್ತು, ಲೈಫು ಚೇಂಜ್ ಆಯ್ತು ಆಫ್ಟರ್ ಈ ಕ್ಯಾಚಿಂಗ್ ದ ಥೀಫ್. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಪೊಲೀಸ್ ಏನು ಹೇಳ್ತಾರೆ ನೋಡ್ರಿ. ಮತ್ತು ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟರಿಗೆ ಬೇಕಾಗಿರ್ತದೆ. ಈ ವಾಸ್ ಅ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಥೀಫ್ ಆಗಿರ್ತಾನ. ಯಾರು? ಅವ್ನ ರೂಮ್ನಾಗ ಏನು ಆಫೀಸ್ ರೂಮ್ನಾಗ ಸಿಕ್ಕಿರ್ತಾನಲ್ಲ ಅವ, ಯಾರು? ಆ ಮನುಷ್ಯ ಅವನ ಮೋಸ್ಟ್ ಗ್ರೇಟ್ ಥೀಫ್ ಆಗಿರ್ತಾನ. ಅವ ಏನಾಗಿರ್ತೈತಿ, ಅವ ಈಗ ಸಿಕ್ಕೊಂಡಾನೀಗ ಅವ ಯಾರು? ಸ್ವಾಮಿ ಕೈಗೆ ಸಿಕ್ಕೊಂಡವ ಮೋಸ್ಟ್ ಗ್ರೇಟ್ ಥೀಫ್ ಆಗಿರ್ತಾನ. ನೆಕ್ಸ್ಟ್ ಅವ ಪೊಲೀಸರು ಏನು ಹೇಳ್ತಾರೆ ಅವಂಗೆ ಕಂಗ್ರ್ಯಾಚುಲೇಷನ್ ಹೇಳಿ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ಟರ್ ಯು ಗ್ರೋನ್ ಅಪ್. ಏನು ಹೇಳ್ತಾರಂದ್ರೆ ಅವಂಗೆ, ನೀ ಯಾಕೆ ಜಾಯ್ನ್ ಆಗ್ಬಾರ್ದು? ನೀ ಇಷ್ಟೆಲ್ಲ ಬ್ರೇವರಿ ಐತಿ ನಿನಗೆ, ಇಷ್ಟೆಲ್ಲ ಭಯವಿಲ್ಲದೆ ಅವನ್ನ ನೀನು ಹಿಡಿದು ಕೊಟ್ಟಿದೆ ನಮಗೆ, ನೀ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವಾಗ ಏನು ಹೇಳ್ದ, ಬಟ್ ಐ ವಿಲ್ ಟ್ರೈ ಅಂತ ಹೇಳ್ತಾನೆ. ಬಟ್ ಈಸ್ ಡ್ರೀಮ್ ಆಫ್ ಟು ಬಿಕಮ್ ಅ ಲೋಕೋ ಪೈಲಟ್. ಲೋಕೋ ಪೈಲಟ್ ಮೀನ್ಸ್ ಇಂಜಿನ್ ಡ್ರೈವರ್ ಅವರ ರೈಲ್ವೆ ಇಂಜಿನ್ ಡ್ರೈವರ್. ಪರ್ಸನ್ ಒನ್ ಡ್ರೈವ್ಸ್ ರೈಲ್ವೆ ಇಂಜಿನ್ ಈಸ್ ಕಾಲ್ಡ್ ಲೋಕೋ ಪೈಲಟ್. ಅವನ ಆಸೆ ಏನಂತ ಇರ್ತೈತಿ, ಒಂದು ಲೋಕೋ ಪೈಲಟ್ ಆಗ್ಬೇಕು ಅನ್ನೋದು ಇರ್ತೈತಿ, ಇಲ್ಲ ರೈಲ್ವೆ ಗಾರ್ಡ್ ಆಗ್ಬೇಕು ಅನ್ನೋದು ಇರ್ತೈತಿ. ಯಾರ್ದು? ಸ್ವಾಮಿ ಆಸೆ. ಬಟ್ ಪೊಲೀಸ್ರ ಮುಂದೆ ಹಂಗೆ ಎಸ್ ಐ ವಿಲ್ ಟ್ರೈ ಅಂತ ಹೇಳ್ತಾನೆ. ಆ್ಯಂಡ್ ಆಫ್ಟರ್ ನೆಕ್ಸ್ಟ್ ಡೇ, this is all about the story which was written by R.K. Narayan. This is story, how the story was, what the story was, why the story was. We were discussed in my class. I have discussed in my class, and this is about the story. And in the next class I will make the next chapter. This is what about the story A Hero by R.K. Narayan. If you want any PDF, I will provide you the PDF. And this is all about the story A Hero written by R.K. Narayan. Thank you.